ಇದರಲ್ಲಿ ಗಣಪತಿ ನಾರಾಯಣ್ ನಾಯ್ಕ್ ಅಂತ ಹೇಳಿ ಅವ್ರ ಅಪ್ಪ ತಂದೆನೇ ನಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ರು. ಈ ಸಂತೋಷ್ ಗಣಪತಿ ನಾಯ್ಕ್ ಫ್ರಮ್ ಸೊರಬ, ಹೀಸ್ 26 years old. ಸೊ ಇದರಲ್ಲಿ ಆ ವಿಡಿಯೋದಲ್ಲಿ ಹೇಳಿದಂತ ಪ್ರಕಾರ ಅಥವಾ ಅವ್ರೇನು ಹೆಸರುಗಳು ಹೇಳಿದ್ರು ಅವರಲ್ಲಿ ಒಬ್ಬ ಲೋಕೇಶ್ ಅಂತ, ಚರಣ್ ಅಂತ, ಮನೋಜ್, ಗೌತಮ್ ಮತ್ತೆ ಹೇಮಂತ್ ಗಣಪತಿ ನಾಯ್ಕ್ ಮತ್ತೆ ಶಿವಕುಮಾರ್ ನಾಯ್ಕ್ ಅಂತ ಪ್ಲಸ್ ಇನ್ನಿಬ್ರು ಅಂತ ಹೇಳಿ ಅವ್ರ ತಂದೆ ಕಂಪ್ಲೇಂಟ್ ಏನ್ ಕೊಟ್ಟಿದ್ರು. ಅಷ್ಟು ಜನದ್ದು ನಾವು ಒಂದು ವಾರ 2 ಆದ್ಮೇಲೆ ನಮ್ಮ DSP ಸಿರ್ಸಿ ಅವ್ರ ನೇತೃತ್ವದಲ್ಲಿ PI ಸೀತಾರಾಮು ಮತ್ತೆ ಅನಿಲ್ ಇವರೆಲ್ಲ ನೇತೃತ್ವದಲ್ಲಿ ನಮ್ಮ ಸಬ್ ಡಿವಿಷನ್ ಅಲ್ಲಿ ಅವ್ರನ್ನ ನಾವು ಅರೆಸ್ಟ್ ಮಾಡಿದ್ವಿ. ಅವರ ಸ್ಟೇಟ್ಮೆಂಟ್ ಎಲ್ಲ ಆಗಿದೆ. ಅವರು ಈಗಾಗಲೇ ಹಾಲಿ ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ. ಇದಾದ ನಂತರ ನಮ್ಗೆ ಅದರಲ್ಲಿ ಆರೋಪಗಳಿಗೆ ಸಂಬಂಧಪಟ್ಟಂಗೆ NM ನಾಯ್ಕ್ ಮತ್ತೆ ವಸಂತ್ ನಾಯ್ಕ್ ಅವ್ರನ್ನು ಸಹ ನಾವು ಪೊಲೀಸ್ ವಶಕ್ಕೆ ಪಡೆದು ಅವ್ರನ್ನು ಸಹ ನಾವು ವಿಚಾರ ಮಾಡಿದ್ವಿ. ವಿಚಾರ ಮಾಡಿದ ಸಂದರ್ಭದಲ್ಲಿ ಅವ್ರು ಏನ್ ಹೇಳಿದ್ರು, ಈ ಹುಡುಗರು ನಮ್ಮವರೇ, ನಾನು ಈ ತರ ಕಾಂಗ್ರೆಸ್ ಪಾರ್ಟಿನಲ್ಲಿ ಇದ್ದೀನಿ, ಇವರು ವಕೀಲರು ಇದ್ದಾರೆ, ಅವ್ರು ನನ್ನ ಹೆಸರು ಹೇಳಿ ಯಾಕೆ ಹೇಳಿದ್ರು ನಮ್ಗೆ ಗೊತ್ತಿಲ್ಲ, ಬಟ್ ಅವ್ರು ನಮ್ಮ ಹತ್ರ ಬಂದಿದ್ರು. ಈ ತರ ಒಬ್ಬ ನಮ್ಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ, ಅದು ಮೊಬೈಲ್ ಅಲ್ಲಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ. ಹಾಗಾಗಿ ನಾವು ಬೇರೆ ಹುಡುಗಿರ ಹೆಸರಲ್ಲಿ ನಮ್ಗೆ ಸೋಷಿಯಲ್ ಮೀಡಿಯಾ ರಿಕ್ವೆಸ್ಟ್ ಕಳಿಸಿದ್ದಾರೆ. ನಮ್ಗೆ ಅದು ನಾವು ಚೆಕ್ ಮಾಡಿದಾಗ ಅದು ಹುಡುಗಿ ಅಲ್ಲ, ಇದು ಹುಡುಗ ಅಂತ ಗೊತ್ತಾಯ್ತು. ಮತ್ತೆ ನಾವು ಹುಡುಗಿ ಅಂತ ಹೇಳಿ ನಮ್ಮ ಹತ್ರ ಎಜುಕೇಶನ್ಗೆ ಹೆಲ್ಪ್ ಬೇಕು, ಮೆಡಿಕಲ್ಗೆ ಹೆಲ್ಪ್ ಮಾಡ್ಬೇಕಂದ್ರೆ ನಮ್ಮ ಹತ್ರ ತುಂಬಾ ದುಡ್ಡು ಇವರು ಹಾಕಿದ್ರೆ, ನಾವು ಯಾವ್ದೋ ಹುಡುಗಿ ಅಂತ ನಾವೆಲ್ಲ ದುಡ್ಡು ಹಾಕಿದೀವಿ, ಬಟ್ ಇದು ನೋಡಿದ್ರೆ ಹುಡುಗ ಇದ್ದಾನೆ, ಹಾಗಾಗಿ ನಾವು ಕೇಳಬೇಕು ಅಂತ ಹೇಳಿ ಇವರು ಆಯ್ತು ನೀವು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಅಥವಾ ಅವರು ವಿಚಾರ ಮಾಡಿ ಅಂತ ಹೇಳಿದಾಗ ಇವರು ಸೊರಬಾಗೆ ಇನ್ಸಿಡೆಂಟ್ ನಡೆಯೋಕೆ ಮುಂಚೆ 2 days ಬ್ಯಾಕ್ ಅಂದ್ರೆ 8ನೇ ತಾರೀಕು ಅಥವಾ 9ನೇ ತಾರೀಕು ಇವರು 8, 9ನೇ ತಾರೀಕು ಇವರೆಲ್ಲರೂ ಯಾರು ಆರೋಪಿತರು ಇದಾರಲ್ಲ ಇವರೆಲ್ಲರೂ ಸಹ ಸೊರಬ ಅವರು ಏನು ನಮ್ಮ 7ನೇ ತಾರೀಕು ಈ ಚರಣ್, ಮನೋಜ್, ಲೋಕೇಶ್ ಮತ್ತೆ ಹೇಮಂತ್ ಮತ್ತೆ ಶಿವಕುಮಾರ್, ಸಂತೋಷ್ ಅವರ ಹೌಸ್ ಹೋಗಿದ್ರು 7ನೇ ತಾರೀಕು. ಅಲ್ಲಿ ಅವನು ಸಿಕ್ಕಿಲ್ಲ, ಹಾಗಾಗಿ ಅವ್ರಿಗೋಸ್ಕರ ವೆಯ್ಟ್ ಮಾಡಿದ್ದಾರೆ. ಮತ್ತೆ ಅವ್ರು ಯಾರು ತಂದೆ ಇದಾರೆ ಅವ್ರು ಡಿಸ್ಕಷನ್ ಮಾಡಿ ನೋಡಿ ಈ ತರ ನಿಮ್ಮ ಹುಡುಗ ನಮ್ಗೆಲ್ಲ ಮೋಸ ಮಾಡಿದಾನೆ, ತಂದು ಬಗೆಹರಿಸಿಲ್ಲ ಅಂತ ಹೇಳಿದ್ರೆ ನಾವೆಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಮತ್ತು ನಾವು ಏನು ಮಾಡ್ತೀವಿ ಅನ್ನೋದನ್ನ ಮನೆಯಲ್ಲಿ ಧಮಕಿ ಹಾಕಿ ಬಂದಿದ್ದಾರೆ 7th. ಆಮೇಲೆ ಇಲ್ಲಿ ಸಿದ್ದಾಪುರದಲ್ಲಿ 2 ವ್ಯಕ್ತಿಗಳು ಬಂದಿದ್ದಾರೆ IBಗೆ. ಚರಣ್ ಏನು ಹೇಳಿದ್ರಲ್ಲ, ಚರಣ್ ಮತ್ತೆ ಗ್ಯಾಂಗ್, ಮತ್ತೆ ಪಾಂಡು ಅಂತ ಹೇಳಿ ಅಲ್ಲಿ ಈ ವಸಂತ್ ನಾಯ್ಕರ್ಗೆ ತುಂಬಾ ಹತ್ರದ ಒಂದು ವ್ಯಕ್ತಿ, ಮತ್ತೆ 2 ಸಂತೋಷ್ನ ವಿಲೇಜ್ ಅಂದ್ರೆ ಸೊರಬ ವಿಲೇಜ್ ಇಂದ 2 ಬಂದ್ಬಿಟ್ಟು ಇದು ಒಂದು ಮೀಟಿಂಗ್ ಮಾಡಿ ಇದನ್ನ ಏನು ಬಗೆಹರಿಸ್ಕೊಳ್ಳೋಣ, ಇದರಲ್ಲಿ ಕೇಸ್ ಎಲ್ಲ ಬೇಡ ಅಂತ ಹೇಳಿ IBದಲ್ಲಿ ಕರೆಸಿ ಮಾತಾಡಿದ್ದಾರೆ. ಅವಾಗ ಅವರು ಈ ಹುಡುಗರು ಇಲ್ಲ ಇದು ನಾವು